ಹಲೋ ಹಾಯ್ ಫ್ರೆಂಡ್ಸ್, ನಾನು ಗಿರೀಶ್. ವೆಲ್ಕಮ್ ಟು ಅವರ್ ಚಾನಲ್ ಸಕ್ಸಸ್ ಪಾಯಿಂಟ್ ಕನ್ನಡ. ಇವತ್ತಿನ ವಿಡಿಯೋ ಯಾವುದು ಮೋಟಿವೇಶನ್ ಅಲ್ಲ, ಇದೊಂದು ಬುಕ್ ಸಮ್ರಿ. ಆದರೆ ಈ ಬುಕ್ ಸಾಧಾರಣವಾದದಲ್ಲ, ಇದೊಂದು ಮೋಸ್ಟ್ ಪವರ್ಫುಲ್ ಬುಕ್. ಇಟ್ ಈಸ್ 48 ಲಾಸ್ ಆಫ್ ಪವರ್ ರಿಟನ್ ಬೈ ರಾಬರ್ಟ್ ಗ್ರೀನ್. ಅಂಥದ್ದೇನಿದೆ ಈ ಪುಸ್ತಕದಲ್ಲಿ ಇದನ್ನು ಮೋಸ್ಟ್ ಪವರ್ಫುಲ್ ಆಗಿ ಮಾಡುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೇಳ್ತೀನಿ, ಪವರ್ ಇಸ್ ಎ ಗೇಮ್ ಆಫ್ ಬ್ರುಟ್ಯಾಲಿಟಿ. ಇಲ್ಲಿ ನಾವು ಡಿಸ್ಕಸ್ ಮಾಡೋ ವಿಚಾರ ಅನ್ಇಥಿಕಲ್, ಅನ್ಯೂಜುವಲ್ ಅನಿಸ್ಬೋದು. ನಾವು ಈ ಬುಕ್ಕನ್ನು ಸ್ಟೆಪ್ ಬೈ ಸ್ಟೆಪ್, ಒನ್ ಬೈ ಒನ್ ಲಾಗಳನ್ನು ವೇರಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಈ ಚಾನೆಲ್ಗೆ ನ್ಯೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಲಾ ಹೇಳುತ್ತೆ, ನೆವರ್ ಔಟ್ ಶೈನ್ ಯುವರ್ ಮಾಸ್ಟರ್. ನಾವು ಈ ಲಾ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಒಂದು ಹ್ಯೂಮನ್ ನೇಚರ್ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋಣ. ಇಟ್ ಈಸ್ ಇನ್ಸೆಕ್ಯೂರಿಟಿ. ಇದನ್ನು ನಮ್ಗೆ ಯಾರು ಕಲಿಸಿರಲ್ಲ ಅಥವಾ ಹೇಳಿರಲ್ಲ. ಇದು ಬೈ ಬರ್ತ್ ಬಂದಿರೋ ನೇಚರ್, ಹ್ಯೂಮನ್ ನೇಚರ್. ಯಾವುದೇ ಮನುಷ್ಯ ನಾ ಎಷ್ಟೇ ಒಳ್ಳೆಯವನಂದ್ರು ಒಂದ್ ಸ್ವಲ್ಪ ಆದ್ರೂ ಜಲಸ್, ಹೊಟ್ಟೆ ಕಿಚ್ಚನ್ನೋದು ಇದ್ದೇ ಇರುತ್ತೆ. ಈಗ ಒಂದು ಚಿಕ್ಕ ಎಕ್ಸಾಂಪಲ್, ನೀವು ಚಿಕ್ಕವರಿದ್ದಾಗ ನೋಟಿಸ್ ಮಾಡಿರ್ಬೋದು, ನಿಮ್ಮ ತಾಯಿ ಯಾರನ್ನಾದ್ರೂ ಎತ್ತಿ ಆಡಿಸಿದಾಗ ನೀವು ಅಳ್ತಿದ್ರಿ. ಇದೋಗ್ಲಿ, ಇವಾಗ ಇಮ್ಯಾಜಿನ್ ಮಾಡಿ, ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನಿಮ್ಮ ಯಾರೋ ತುಂಬಾ ಕ್ಲೋಸ್ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಜೊತೆಗೆ ಕ್ಲೋಸ್ ಮಾತಾಡೋದಾಗ್ಲಿ ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಾಗ್ಲಿ ಮಾಡಿದರೆ ನೀವು ಜಲಸ್ ಫೀಲ್ ಆಗಿರ್ತೀರಾ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಓನ್ಲಿ 2% ಪೀಪಲ್ ನೋ ಹೌ ಟು ಡೀಲ್ ವಿತ್ ಇಟ್. ಅಕಾರ್ಡಿಂಗ್ ಟು ದಿಸ್ ಲಾ, ಇನ್ನೊಬ್ಬರ ಇನ್ಸೆಕ್ಯೂರಿಟಿಯನ್ನು ನೀವು ಪವರ್ ಆಗಿ ಬಳಸಿಕೊಳ್ಳಬಹುದು. ನೀವು ಇಮ್ಯಾಜಿನ್ ಮಾಡಿ, ಎಲ್ಲಾದ್ರೂ ವರ್ಕ್ ಪ್ಲೇಸ್ ಅಥವಾ ಜಾಬ್ನಲ್ಲಿ ಇರುವಾಗ ಹೆಡ್ ಬಾಸ್ ಏನಾದರೂ ತಪ್ಪು ಮಾಡಿದಾಗ ನೀವು ಆ ತಪ್ಪನ್ನು ಯಾವಾಗೂ ಎತ್ತಿ ತೋರಿಸಬಾರದು. ಬಿಟ್ಟು ನೀವು ದೇ ಆರ್ ಡೂಯಿಂಗ್ ಬೆಸ್ಟ್ ಅಂತ ಹೇಳಿ. ಇದರಿಂದ ನಿಮಗೆ ತುಂಬಾ ಲಾಭವಾಗುತ್ತೆ. ಹೇಗಪ್ಪ ಅಂದ್ರೆ, ನಿಮ್ಮ ಬಾಸ್ ಅಥವಾ ಹೆಡ್ ಹತ್ರ ತುಂಬಾ ಪವರ್ ಇರುತ್ತೆ, ಯಾಕಂದ್ರೆ ನಿಮಗಿಂತ ಅವರು ಸುಪೀರಿಯರ್ ಪೊಸಿಷನ್ ಅಲ್ಲಿ ಇರುತ್ತಾರೆ. ಇದರಿಂದ ನೀವು ಅವರಿಗೆ ತುಂಬಾ ಕ್ಲೋಸ್ ಆಗಬಹುದು ಮತ್ತು ಅವರ ವಿಶ್ವಾಸವನ್ನು ಗಳಿಸಬಹುದು. ಅವರಿಗೆ ನೀವು ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಂತ ಆಗಬಹುದು. ಎಲ್ಲ ತರಹದ ಲಾಭವನ್ನು ಪಡೆಯಬಹುದು. ಎಕ್ಸಾಂಪಲ್, ಪ್ರಮೋಷನ್. ಅದನ್ನು ಬಿಟ್ಟು ನೀವು ಅವರ ತಪ್ಪನ್ನು ಎತ್ತಿ ಹಿಡಿದಾಗ, ಅವರನ್ನು ಕ್ರಿಟಿಸೈಸ್ ಮಾಡಿದಾಗ ಅವರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಈಗೋ ಹರ್ಟ್ ಆಗುತ್ತೆ. ಇದರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಬಹುದು. ಬ್ರೋ, ಪವರ್ ಇಸ್ ಎ ಗೇಮ್, ಯು ಶುಡ್ ನೋ ಹೌ ಟು ಪ್ಲೇ ಇಟ್. ಬಿಟ್ಟು ನೀವು ಬೇಕಂತಲೇ ತಪ್ಪುಗಳನ್ನು ಮಾಡಿ ಆ ತಪ್ಪುಗಳನ್ನು ಸರಿಪಡಿಸಲು ಬಾಸ್ಗೆ ಅಪಾರ್ಚುನಿಟಿ ಕೊಡಿ. ದೆನ್ ಹಿ ಫೀಲ್ಸ್ ಹಿ ಈಸ್ ಕಂಟ್ರೋಲಿಂಗ್ ಯು, ಬಟ್ ರಿಯಲ್ ಆಗಿ ನೀವು ಕಂಟ್ರೋಲ್ ಮಾಡ್ತಿರ್ತೀರಾ. ಇದುವೇ ಗೇಮ್ ಆಫ್ ಪವರ್. ಈಗ ಮತ್ತೊಂದು ಎಕ್ಸಾಂಪಲ್, ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ನೀವು ನೋಟಿಸ್ ಮಾಡಿರ್ಬೋದು, ನಿಮ್ಮ ಯಾರಾದರೂ ಕ್ಲಾಸ್ಮೇಟ್ ನಿಮ್ಮ ಟೀಚರ್ ತಪ್ಪನ್ನು ಎತ್ತಿ ಹಿಡಿದಾಗ ಅವರಿಗೆ ಇನ್ಸಲ್ಟ್ ಫೀಲ್ ಆದರೆ ಸ್ಟೂಡೆಂಟಿನ ಕುರಿತು ಅವರ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅದನ್ನು ಬಿಟ್ಟು ನೀವು ಅವರ ಜೊತೆಗೆ ನೀವು ರೆಸ್ಪೆಕ್ಟ್ಫುಲ್ಲಿ ಮಾತಾಡಿ, ಯು ಆರ್ ದಿ ಬೆಸ್ಟ್ ಅಂತ ಹೇಳಿದ್ರೆ ನೀವು ಆ ಟೀಚರ್ಗೆ ಬೆಸ್ಟ್ ಸ್ಟೂಡೆಂಟ್ ಆಗ್ಬೋದು. ಇದೇನಪ್ಪ ನಿಮ್ಗೊಂಥರ ಆಡ್, ಚಿಂದಿಗಿರಿ ಅನಿಸ್ಬೋದು, ಬಟ್ ಇದುವೇ ಟ್ರೂತ್. ಪವರ್ ಒಂಥರ ಗೇಮ್, ಆಡೋನ್ ಮಾತ್ರ ಗೆಲ್ಬೋದು. ಎಷ್ಟು ಚೆನ್ನಾಗಿ ಆಡ್ತೀರಾ ಅಷ್ಟು ಪವರ್ ಗೇನ್ ಮಾಡ್ಬೋದು. ಚೆಸ್ ಗೇಮ್ ಅನ್ನು ನೋಟಿಸ್ ಮಾಡಿರ್ಬೋದು, ದ ಗೇಮ್ ಆಫ್ ಅ ಬ್ರೇನ್. ಆ ಗೇಮ್ ನಲ್ಲಿ ಹೆಡ್ ಕಿಂಗ್ ಆದ್ರೆ ಸ್ಟಾಪ್ ದ ಪವರ್ ಕ್ವೀನ್ ಮಂತ್ರಿ ಹತ್ರ ಇರುತ್ತೆ. ಈಗ ಮತ್ತೊಂದು ಎಕ್ಸಾಂಪಲ್, ಚೆಸ್ ಗೇಮ್ ಅಲ್ಲಿ ಮೋಸ್ಟ್ ಆಫ್ ದಿ ಇಂಟೆಲಿಜೆಂಟ್ ಪ್ಲೇಯರ್ಸ್ ಬಹಳ ಸಲ ಅವರ ಸಿಪಾಯಿಗಳನ್ನು ಕಳ್ಕೊಳ್ಳುತ್ತಾರೆ. ಸೈಲೆಂಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಟವಾಡುತ್ತಾರೆ, ಸರಿಯಾದ ಟೈಮ್ಗೆ ಗೇಮ್ ಅನ್ನು ಗೆದ್ದು ಬಿಡುತ್ತಾರೆ. ಅದೇ ತರ ಲೈಫ್ ನಲ್ಲಿ ಕೆಲವೊಂದು ಸ್ಯಾಕ್ರಿಫೈಸ್ಗಳನ್ನು ಮಾಡಬೇಕಾಗುತ್ತೆ. ಸರಿಯಾದ ಅವಕಾಶವನ್ನು ಪಡೆಯಲು ವ್ಯಕ್ತಿಗಳ ಕೈಯಾಳು ಆಗಬೇಕಾಗುತ್ತೆ. ಅಟ್ ಲಾಸ್ಟ್, ರಿಮೆಂಬರ್ ಒನ್ ಥಿಂಗ್, ಆಲ್ವೇಸ್ ಪ್ರೈವೇಟೈಸ್ ಯುವರ್ ಮಾಸ್ಟರ್ ಇನ್ಸ್ಟೆಡ್ ಆಫ್ ಇನ್ಸಲ್ಟಿಂಗ್ ಆರ್ ಕ್ರಿಟಿಸೈಸಿಂಗ್ ಹಿಮ್ ಆರ್ ಶೋವಿಂಗ್ ಇಂಟೆಲಿಜೆನ್ಸ್ ಇನ್ ಫ್ರಂಟ್ ಆಫ್ ಹಿಮ್. ಇಟ್ ಈಸ್ ದ ಫಸ್ಟ್ ಲಾ, ನೆವರ್ ಔಟ್ಶೈನ್ ಯುವರ್ ಮಾಸ್ಟರ್ ಆಫ್ ದ 48 ಲಾಸ್ ಆಫ್ ದ ಪವರ್. What? Surprise! ಸ್ನೇಹಿತರೆ, ನಾನು ಶಕ್ತಿ ಮತ್ತು ರಾಜನ ಪಾಠದ ಬಗ್ಗೆ ಮಾತಾಡ್ತೀನಿ. ಇದು 48 ಲಾಸ್ ಆಫ್ ಪವರ್ ಪುಸ್ತಕದಲ್ಲಿರೋ ಮೊದಲನೇ ನಿಯಮ. ನೆವರ್ ಔಟ್ಶೈನ್ ದಿ ಮಾಸ್ಟರ್ ಅಂದ್ರೆ ನಿಮ್ಮ ಮಾಲೀಕರನ್ನ ಯಾವಾಗ್ಲೂ ಶ್ರೇಷ್ಠವಾಗಿ ಕಾಣುವಂತೆ ಮಾಡಬೇಕು. ಅವರ ಮುಂದೆ ನಿಮ್ಮ ಪ್ರತಿಭೆಯನ್ನ ಜಾಸ್ತಿ ತೋರಿಸೋಕೆ ಹೋಗ್ಬೇಡಿ. ಅದು ಉಲ್ಟಾ ಆಗಬಹುದು. ನಿಮ್ಮ ಮಾಲೀಕರಿಗೆ ಅಸುರಕ್ಷಿತ ಭಾವನೆ ಬಂದು ನಿಮ್ಮ ಮೇಲೆ ಕೋಪದ ದೃಷ್ಟಿ ಬೀಳಬಹುದು. ನಿಮ್ಮ ಮಾಲೀಕರನ್ನ ಯಾವಾಗಲೂ ಬುದ್ಧಿವಂತರಾಗಿ ತೋರಿಸಿ ನೀವು ಶಕ್ತಿಯ ಮೆಟ್ಟಿಲುಗಳನ್ನ ಹತ್ತುತ್ತೀರಿ. 17ನೇ ಶತಮಾನದಲ್ಲಿ ಫ್ರಾನ್ಸ್ನಲ್ಲಿ ಲೂಯಿ 14ನೇ ರಾಜ ಆಳ್ವಿಕೆ ನಡೆಸುತ್ತಿದ್ದ. ಅವನ ಆರ್ಥಿಕ ಮಂತ್ರಿ ನಿಕೋಲಸ್ ಫೋಕಟ್ ಐಷಾರಾಮಿ ಪಾರ್ಟಿಗಳಿಗೆ ಹೆಸರುವಾಸಿಯಾಗಿದ್ದ. ರಾಜನ ಆಪ್ತ ಸ್ನೇಹಿತರಲ್ಲಿ ಅವನು ಒಬ್ಬ. 1661ರಲ್ಲಿ ಪ್ರಧಾನಮಂತ್ರಿ ಜೂಲ್ಸ್ ಅನಿರೀಕ್ಷಿತವಾಗಿ ತೀರಿಕೊಂಡರು. ಹೊಸ ಪ್ರಧಾನಮಂತ್ರಿ ಯಾರು ಅಂತ ನೋಡುತ್ತಿದ್ದರು. ನಿಕೋಲಸ್ ರಾಜನ ಹತ್ತಿರ ಇರೋದ್ರಿಂದ ಅವನೇ ಆಗಬಹುದು ಅಂತ ಅಂದುಕೊಂಡಿದ್ದರು. ಆದರೆ ರಾಜ ಪ್ರಧಾನಮಂತ್ರಿ ಹುದ್ದೆಯನ್ನೇ ರದ್ದು ಮಾಡಿದ.
ನಿಕೋಲಸ್ಗೆ ರಾಜನ ದೃಷ್ಟಿ ತನ್ನ ಮೇಲೆ ಬರಲಿ ಅಂತ ಒಂದು ಪಾರ್ಟಿ ಏರ್ಪಡಿಸಿದ. ಬಾಕ್ಸ್ಲೆ ಶಾಟೋ ಅಂತ ಅವನ ಅರಮನೆ ಪೂರ್ತಿಯಾಗಿದ್ದಕ್ಕೆ ಪಾರ್ಟಿ. ಆದರೆ ನಿಜವಾದ ಕಾರಣ ರಾಜನಿಗೆ ಗೌರವ ಕೊಡೋಕೆ. ರಾಜನನ್ನೇ ಮುಖ್ಯ ಅತಿಥಿ ಮಾಡಿದ. ನಿಕೋಲಸ್ನ ಪಾರ್ಟಿ ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿದ್ದ ಭಕ್ಷ್ಯಗಳು, ಪ್ರಸಿದ್ಧ ವ್ಯಕ್ತಿಗಳು, ರಾಜಮನೆತನದವರು ಎಲ್ಲರನ್ನೂ ಆಹ್ವಾನಿಸಿದ್ದ. ರಾಜನ ಸ್ನೇಹಿತರೂ ಬಂದಿದ್ದರು. ಮೊಲಿಯರಂತ ಪ್ರಸಿದ್ಧ ಲೇಖಕ ಒಂದು ನಾಟಕ ಬರೆದಿದ್ದರು. ಪಾರ್ಟಿ ತುಂಬಾ ಅದ್ದೂರಿಯಾಗಿತ್ತು. ಪಾರ್ಟಿಯಲ್ಲಿ ನಿಕೋಲಸ್ ರಾಜನ ಪಕ್ಕದಲ್ಲೇ ಇದ್ದ. ರಾಜನ ಸ್ನೇಹಿತರು ನಿಕೋಲಸ್ನನ್ನ ಹೊಗಳಿದರು. ಪಾರ್ಟಿ ಮುಗಿಯಿತು. ಮರುದಿನ ರಾಜನ ಸೈನಿಕರು ನಿಕೋಲಸ್ ಫೋಕಟ್ನನ್ನ ಬಂಧಿಸಿದರು. ಅವನ ಮೇಲೆ ಆರೋಪ ರಾಜ್ಯದ ಖಜಾನೆಯಿಂದ ಚಿನ್ನ ಮತ್ತು ಹಣ ಕದ್ದಿದ್ದಾನೆ ಅಂತ. ನಿಕೋಲಸ್ ಕದ್ದಿದ್ದ, ಆದರೆ ರಾಜನಿಗೆ ಎಲ್ಲ ಗೊತ್ತಿತ್ತು. ಆದರೂ ಅವನನ್ನ ಜೈಲಿಗೆ ಹಾಕಿದರು. ಯಾಕೆ? ರಾಜ ದುರಹಂಕಾರಿ ಮತ್ತು ಹೆಮ್ಮೆಯವನು, ಸ್ವಯಂ ಕೇಂದ್ರಿತ, ಗಮನದ ಕೇಂದ್ರದಲ್ಲಿ ಇರಬೇಕು ಅಂತ ಇಷ್ಟಪಡುತ್ತಿದ್ದ. ಅಸುರಕ್ಷಿತ ಭಾವನೆ ತುಂಬಾ ಜಾಸ್ತಿ. ನಿಕೋಲಸ್ ರಾಜನಿಗೆ ನಿಷ್ಠೆ ತೋರಿಸೋಕೆ ಅದ್ದೂರಿ ಪಾರ್ಟಿ ಮಾಡಿದ. ಆದರೆ ಉಲ್ಟಾ ಆಯಿತು. ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಜನರು ನಿಕೋಲಸ್ನನ್ನ ಹೊಗಳಿದರು. ರಾಜನ ಸ್ನೇಹಿತರು ಅವನನ್ನ ಹೊಗಳಿದರು. ರಾಜನಿಗೆ ಅಸುರಕ್ಷಿತ ಭಾವನೆ ಬಂತು. ನಿಕೋಲಸ್ನ ಜನಪ್ರಿಯತೆ ರಾಜನ ಅಹಂಕಾರಕ್ಕೆ ನೋವುಂಟು ಮಾಡಿತು. ರಾಜ ಅವನಿಗೆ ಶಿಕ್ಷೆ ಕೊಟ್ಟ. ಮತ್ತೊಂದೆಡೆ ಗೆಲಿಲಿಯೋ ಗೆಲಿಲಿ ಅಂತ ಇಟಲಿಯ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಜ್ಞ ಇದ್ದ. ಅವನ ಆವಿಷ್ಕಾರಗಳನ್ನ ರಾಜರಿಗೆ ಅರ್ಪಿಸುತ್ತಿದ್ದ. ಅವನ ಅನುಯಾಯಿಗಳು ಜಾಸ್ತಿಯಾದರು. 1610ರಲ್ಲಿ ಗುರುಗ್ರಹದ ಚಂದ್ರರನ್ನ ಕಂಡುಹಿಡಿದ. ಆದರೆ ಅದನ್ನ ಪ್ರಸಿದ್ಧ ಮಾಡೋದಕ್ಕೆ ಬದಲಾಗಿ ಮೆಡಿಸಿ ಕುಟುಂಬಕ್ಕೆ ಅರ್ಪಿಸಿದ. ಮೆಡಿಸಿ ಕುಟುಂಬಕ್ಕೆ ರಾಜಕೀಯ ಮತ್ತು ಬ್ಯಾಂಕ್ಗಿಂತ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟ. ಮೆಡಿಸಿ ಕುಟುಂಬದ ನಾಯಕ ಕಾಸ್ಮೋ ಒಂದು ಅದನ್ನ ಮೆಚ್ಚಿದ. ಗೆಲಿಲಿಯೋ ಗುರು ಮತ್ತು ಅವನ ಚಂದ್ರರನ್ನ ಮೆಡಿಸಿ ಕುಟುಂಬಕ್ಕೆ ನೇರವಾಗಿ ಸಂಪರ್ಕಿಸಿದ. ಮೆಡಿಸಿ ಕುಟುಂಬದ ಕಾಸ್ಮೋ 2 ಗೆಲಿಲಿಯೋನನ್ನ ಅವರ ನ್ಯಾಯಾಲಯದ ತತ್ವಜ್ಞಾನಿ ಮತ್ತು ಗಣಿತಜ್ಞ ಮಾಡಿದ. ಗೆಲಿಲಿಯೋಗೆ ಹಣ ಮತ್ತು ಸ್ಥಾನ ಸುರಕ್ಷಿತವಾಯಿತು. ಗೆಲಿಲಿಯೋ ಯಾಕೆ ಯಶಸ್ವಿಯಾದ? ರಾಜರಿಗೆ ಅವರನ್ನ ಶ್ರೇಷ್ಠವಾಗಿ ತೋರಿಸೋದು ಇಷ್ಟ. ಅವರಿಗೆ ವಿಜ್ಞಾನಕ್ಕಿಂತ ಅವರ ಹೆಸರು ಮತ್ತು ಜನಪ್ರಿಯತೆ ಮುಖ್ಯ. ಗೆಲಿಲಿಯೋ ಅದನ್ನೇ ಮಾಡಿದ. ಪಾಠ: ನಿಮ್ಮ ಮಾಲೀಕರಿಗೆ ಸುರಕ್ಷತೆ ಕೊಡಿ. ಅವರನ್ನ ಶ್ರೇಷ್ಠ ಅಂತ ಭಾವಿಸುವಂತೆ ಮಾಡಿ. ನೀವು ಬುದ್ಧಿವಂತರಾಗಿದ್ದರೆ ಕಡಿಮೆ ಬುದ್ಧಿವಂತರಾಗಿ ತೋರಿಸಿ. ನೀವು ಸ್ಮಾರ್ಟ್ ಆಗಿದ್ದರೆ ಕಡಿಮೆ ಸ್ಮಾರ್ಟ್ ಆಗಿ ತೋರಿಸಿ. ನೆನಪಿಡಿ, ಎಲ್ಲಾ ಜನರ ಭಾವನೆಗಳನ್ನ ಕಾಳಜಿ ಮಾಡಬೇಕು ಅಂತ ಇಲ್ಲ. ನಿಮ್ಮ ಮಾಲೀಕರು ಪ್ರಬಲ ಸ್ಥಾನದಲ್ಲಿದ್ದರೆ ಅವರನ್ನ ಶ್ರೇಷ್ಠವಾಗಿ ಭಾವಿಸುವಂತೆ ಮಾಡಿ. ಅವರು ದುರ್ಬಲ ಸ್ಥಾನದಲ್ಲಿದ್ದರೆ ಅವರ ಮೇಲೆ ದಯೆ ತೋರಿಸಬೇಡಿ. ನಿಮ್ಮ ಶಕ್ತಿಯನ್ನ ತೋರಿಸಿ ಅವರನ್ನ ಸೋಲಿಸೋಕೆ ಪ್ರಯತ್ನ ಮಾಡಿ. ನಿಮ್ಮ ಮಾಲೀಕರನ್ನ ಮೀರಿಸಿ ಶಕ್ತಿಯನ್ನ ಗೆಲ್ಲಿ.